ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ಜುಲೈ 26, 2026ರಂದು ಮೈಸೂರಿನ ಗಾಂಧಿ ಚೌಕದಲ್ಲಿ ಮೊಂಬತ್ತಿ ಬೆಳಗಿಸಿ ನೀಟ್ ಪರೀಕ್ಷೆಯ ಕ್ರಮದಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರಾದ ಡಾಕ್ಟರ್ ಮಾಪು, ಪೂರ್ಣಾನಂದ, ನೆಲೆ ಹಿನ್ನೆಲೆ ಗೋಪಾಲ್, ಸವಿತಾ ಪಾ ಮಲ್ಲೇಶ್, ರಾಜ್ಯ ರೈತ ಸಂಘದ ಮಾರಂಕಯ್ಯ, ಕರ್ನಾಟಕ ಪ್ರಾಂತೀಯ ರೈತ ಸಂಘದ ಜಗದೀಶ್ ಸೂರ್ಯ, ಮೈಸೂರು ವಿವಿ ಸಂಶೋಧನಾ ವಿದ್ಯಾರ್ಥಿಗಳಾದ ಕಲ್ಲಹಳ್ಳಿ ಕುಮಾರ್, ವರಹಳ್ಳಿ ಆನಂದ್, ಭಾರತ ವಿದ್ಯಾರ್ಥಿ ಫೆಡರೇಷನ್ ರಾಜ್ಯ ಕಾರ್ಯದರ್ಶಿ ಟಿಎಸ್ ವಿಜಯ್ ಕುಮಾರ್, ಮೈಸೂರು ವಿವಿ ಸಿಂಡಿಕೇಟ್ ಸದಸ್ಯ ನಾಗರಾಜ್ ಶಿವಣ್ಣ, ಮುಖಂಡರಾದ ಮಂಟಗಳ್ಳಿ ಮಹೇಶ್, ರಂಜಿತಾ, ತೇಜೇಶ್, ಪ್ರವೀಣ್, ಎನ್ ವಿಜಯಕುಮಾರ್, ಬಲರಾಮ್, ಬದ್ರಿ, ಸುಬ್ರಹ್ಮಣ್ಯ, ಶಾಹಿದ್, ಲೀಲಾವತಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ನೀಟ್ ಅಕ್ರಮ ಪರೀಕ್ಷೆಯಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಂತಹ 21 ಮುಗ್ಧ ಮನಸ್ಸಿನ ವಿದ್ಯಾರ್ಥಿಗಳಿಗೆ ಒಂದು ಮೈಸೂರಿನ ಜನತೆ ಎಲ್ಲರೂ ಸೇರಿ ಇವತ್ತೊಂದು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀವಿ. ಆ ಭಾಗವಾಗಿ ಇವತ್ತು ಗಾಂಧಿ ವೃತ್ತದಿಂದ ಅಂಬೇಡ್ಕರ್ ಪುತ್ಥಳಿವರೆಗೂ ಕೂಡ ಒಂದು ಮೊಂಬತ್ತಿನ ಇಟ್ಟು ಮೆರವಣಿಗೆ ಮಾಡೋದ್ರ ಮೂಲಕ ಅವರೊಂದು ಆತ್ಮಕ್ಕೆ ಶಾಂತಿ ಸಿಗೋ ರೀತಿ ನಾವೊಂದು ಸಭೆಯನ್ನು ಮಾಡ್ತಾ ಇದ್ದೀವಿ. ಡಾಕ್ಟರ್ ನಟರಾಜ್ ಅಂತ ಹೇಳಿ ಮೈಸೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರು. ಇವತ್ತು 2026ರ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಮೇಲೆ ಈ ಹಗರಣದಿಂದ 21 ವಿದ್ಯಾರ್ಥಿಗಳು ಏನು ಇವತ್ತು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು, ಆ ವಿದ್ಯಾರ್ಥಿಗಳಿಗೆ ಶ್ರದ್ಧಾಂಜಲಿ ಸಭೆಯನ್ನು ಇವತ್ತು ಮೈಸೂರಿನ ಜನತೆ, ಎಲ್ಲ ಪ್ರಗತಿಪರರು ಕೂಡ, ಹಲವು ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು ಎಲ್ಲರೂ ಸೇರಿ ಇವತ್ತು ಶ್ರದ್ಧಾಂಜಲಿಯನ್ನು ಇವತ್ತು ಸಲ್ಲಿಸೋದಕ್ಕೆ ಎಲ್ಲರೂ ಕೂಡ ಇವತ್ತು ಕ್ಯಾಂಡಲ್ ಮಾರ್ಚನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಈಗಾಗಲೇ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದರೆ ಇದು ತಾತ್ಕಾಲಿಕವಾಗಿ ಇರುವಂಥದ್ದು. ಅಂದರೆ 2026ರ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಹಗರಣದಕ್ಕಾಗತ್ತೆ. ಆದರೆ ನಮಗೆ ಮುಂದಿನ ವರ್ಷ ಯಾವ ರೀತಿ ನಡೆಯುತ್ತೆ ಎನ್ನುವಂಥದ್ದು ಅದೇ ಏಜೆನ್ಸಿ ನಡೆದ್ರೆ, ಅದರಿಂದ ಇನ್ನೂ ಹಲವಾರು ಬೇಡಿಕೆಗಳಿದ್ದಾವೆ. NTA ರದ್ದಾಗಬೇಕು, ನೀಟ್ ಅನ್ನುವಂಥದ್ದು ರದ್ದಾಗಬೇಕು, ಈ ರೀತಿ ಹಲವಾರು ಬೇಡಿಕೆಗಳಿದ್ದಾವೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ರೂಪಿಸೋದಕ್ಕೆ ಈಗ ಆಲ್ರೆಡಿ ಚಿಂತನೆಯನ್ನು ನಡೆಸಿದ್ದೀವಿ. ಇವತ್ತು ಏನು 21 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅವ್ರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸೋದಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸರ್. ವಿಜಯ್ ಕುಮಾರ್ ಅಂತ ಹೇಳ್ಬಿಟ್ಟು 21 ವಿದ್ಯಾರ್ಥಿಗಳ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಭಾರತ ದೇಶದ ಶಿಕ್ಷಣ ವ್ಯವಸ್ಥೆಯ ಅತ್ಯಂತ ದೊಡ್ಡ ದ್ರೋಹ ಆಗಿದೆ. ಈ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸಬೇಕು ಮತ್ತು ಸಮಗ್ರವಾಗಿ NTA ಆ್ಯಕ್ಚುಲಿ ನಾವು ಬ್ಯಾನ್ ಮಾಡಬೇಕು. ಆ ಕಾರಣಕ್ಕೋಸ್ಕರ ಮಕ್ಕಳಿಗೆ ಇವತ್ತಿನ ದಿವಸ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕೋಸ್ಕರ ಈ ಕ್ಯಾಂಡಲ್ ಮಾರ್ಚ್ ಮೆರವಣಿಗೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಚಳುವಳಿಯನ್ನು ತೀವ್ರಗೊಳಿಸ್ತೀವಿ. ಶಿಕ್ಷಣ ವ್ಯವಸ್ಥೆ ಸಮಗ್ರವಾಗಿ ಬದಲಾವಣೆ ಆಗದೇ ಇದೆ ಅಂತ ಹೇಳೋದಕ್ಕೆ ಬಯಸ್ತೀವಿ. KR ಗೋಪಾಲಕೃಷ್ಣ. ಸುಮಾರು 2 ತಿಂಗಳಿಂದ ನೀಟ್ ಪರೀಕ್ಷೆಯ ವಿಚಾರವಾಗಿ ಸುಮಾರು 21 ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು. ಆ ವಿಚಾರವಾಗಿ ಇಂದು ಮೈಸೂರಿನ ಪ್ರಗತಿಪರ ಹೋರಾಟಗಾರರು ನಾವೆಲ್ಲರೂ ಸೇರಿ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮೊಂಬತ್ತಿ ಹಚ್ಚುವುದರ ಮೂಲಕ ಅರ್ಪಿಸ್ತಾ ಇದ್ದೇವೆ. ಏನು ಇವತ್ತು ನಿನ್ನೆ ದಿನ ಶಿಕ್ಷಣ ಸಚಿವರು ರಾಜೇಂದ್ರ ಪ್ರಸಾದ್ರವರು ರಾಜೀನಾಮೆ ಕೊಟ್ಟಿದ್ದಾರೆ. ಅಷ್ಟೇ ಸಾಲದು, ಶಿಕ್ಷಣ ನೀತಿಯನ್ನು ಕೆಲವು ಬದಲಾವಣೆ ಆಗಬೇಕಾಗಿದೆ. ಬದಲಾವಣೆ ಮಾಡಬೇಕು. ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ತೀವ್ರತರವಾದ ಹೋರಾಟಗಳನ್ನು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ನನ್ನ ಹೆಸರು ಪಿ ಮಾರಂಕಯ್ಯ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ರೈತ ಸಂಘ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ನಂತರ ಇಡೀ ದೇಶದಲ್ಲಿ ಸುಮಾರು 21 ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಾರೆ. ಈ ಆತ್ಮಹತ್ಯೆಯನ್ನು ಮಾಡಿಕೊಂಡಂತಹ 21 ವಿದ್ಯಾರ್ಥಿಗಳಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಅಂತೇಳಿ ಇಡೀ ಮೈಸೂರು ಜಿಲ್ಲೆಯ ಜನತೆಯ ಪರವಾಗಿ ಜನರಿಂದ ಈ ದಿನ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಮೈಸೂರಿನ ಎಲ್ಲ ಜನರಿಗೂ, ವಿವಿಧ ಸಂಘಟನೆಯ ಮುಖಂಡರಿಗೂ ಕೂಡ ಎಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತಾ, ಅದೇ ರೀತಿ ಮಾಧ್ಯಮ ಸ್ನೇಹಿತರಿಗೂ ಕೂಡ ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಈ ಶ್ರದ್ಧಾಂಜಲಿಯನ್ನ, ಈ ಕಾರ್ಯಕ್ರಮವನ್ನ ಕುರಿತು ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಸರ್ ಅವರು ಮಾತನಾಡಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಮೊಟ್ಟ ಮೊದಲಿಗೆ ಈ ನೀಟ್ ಅವಾಂತರಗಳಿಂದ ನಮ್ಮ ಭವಿಷ್ಯಕ್ಕೆ ಕೊಳ್ಳಿ ಇಟ್ಕೊಂಡಂತಹ
ಕುಡಿಗಳು 21 ಕುಡಿಗಳಿಗೆ ಈ ನಗರದ ಪರವಾಗಿ ಶ್ರದ್ಧಾಂಜಲಿಯನ್ನು ಸಲ್ಲಿಸೋಟ ಈ ನೀಟ್ ಅನ್ನುವಂತಹ ಅನಿಷ್ಟ ವ್ಯವಸ್ಥೆಯಿಂದ ನಮ್ಮ ಇಂದಿನ ತಲೆಮಾರಿನ ಮಕ್ಕಳ ಮೇಲೆ ಆಗ್ತಿರುವಂತಹ ಅನ್ಯಾಯ, ಅತ್ಯಾಚಾರ, ಅವರ ಭವಿಷ್ಯ ಇವತ್ತು ರಸ್ತೆಯಲ್ಲಿ ಬಿದ್ದು ಹೊರಳಾಡ್ತಿರುವಂಥದ್ದನ್ನ ನಾವುಗಳು ಇವತ್ತು ನೋಡಲಾರದಂತ ಸ್ಥಿತಿಗೆ ತಲುಪಿದ್ದೇವೆ. ಇದರ ಜೊತೆಗೆ ನಮ್ಮ ಸರ್ಕಾರ, ನ್ಯಾಯಾಂಗ, ಮೇಲ್ಬುದ್ಧಿಯಲ್ಲಿ ಕುಳಿತಿರುವಂತಹ ದೊಡ್ಡ ಜನಗಳು ನಮ್ಮ ಮಕ್ಕಳನ್ನ ನಡೆಸಿಕೊಳ್ಳುವಂತಹ ರೀತಿ, ಅವರ ಬಗ್ಗೆ ಬೆಳೆದಿರುವಂತಹ ಧೋರಣೆ, ಅವರನ್ನ ಜರೀತಿರುವಂತಹ ರೀತಿ ನೀತಿಗಳು, ಇವರು ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದೇ ಇರುವಂತವರು, ಇವರು ಪರಾವಲಂಬಿಗಳು, ಇವರು ದೇಶಕ್ಕೆ ಹೊರೆಯಾದಂತವರು, ಇವರು ಸೋಮಾರಿಗಳು, ಇವರು ಹಾಗೆ ಹೀಗೆ ಅಂತೇಳಿ ಅವರನ್ನ ಇಲ್ಲದ ಭಾಷೆಗಳಲ್ಲಿ ಮಾತನಾಡ್ತಾ ತಮ್ಮಲ್ಲಿರುವಂತಹ ಧೋರಣೆಯನ್ನ ಇವತ್ತು ಹೊರಗಾಕಿದ್ದಾರೆ. ಅದಕ್ಕೋಸ್ಕರ ನ್ಯಾಯಮೂರ್ತಿಗಳಿಗೂ ಒಂದು ಸಲಾಮನ್ನ ನಾನು ಇವತ್ತು ಮಾಡಲೇಬೇಕು. ನಮ್ಮನ್ನ ರಕ್ಷಿಸಬೇಕಾದಂತಹ ನ್ಯಾಯಾಂಗದ ಮುಂಚೂಣಿಲಿರಬೇಕಾದಂತಹ ನಮ್ಮ ನ್ಯಾಯಾಧೀಶರು ನಮ್ಮ ಹಿರಿಯರನ್ನ, ನಮ್ಮಲ್ಲಿ ಕಷ್ಟಪಟ್ಟು ತಂಡದಲ್ಲಿ ಎಣ್ಣೆ ಬಿಟ್ಕೊಂಡು ಓದಿ ಪಾಸ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ ಹೇಳುವಂತ ಕನಸಿಟ್ಕೊಂಡಂತ ಮಕ್ಕಳನ್ನ ಜಿರಳೆಗಳಿಗೆ ಓಡಿಸಿದ್ರಲ್ಲ, ಅದಕ್ಕೋಸ್ಕರ ಅವ್ರಿಗೂ ಸಲಾಮ್ ಕೊಡ್ತಾ ಇದೆ. ಇವತ್ತು ಜಿರಳೆಗಳು ಏನು ಹೇಗೆ ಅಂತ ಹೇಳುವಂಥದ್ದನ್ನ ತೋರಿಸ್ತಾ ಇದ್ದಾರೆ. ಅವ್ರಿಗಿರುವ ಉತ್ಸಾಹ ನಮ್ಮೆಲ್ಲರಿಗೂ ಕೂಡ ಹಂಚಲ್ಪಡ್ತಾ ಇದೆ. ಹಾಗಂತೇಳಿ ಆ ಮಕ್ಕಳನ್ನ ಇವತ್ತು ನಾವು ಬೀದಿಲಿ ಬಿಡ್ಲಿಕ್ಕೆ ತಯಾರಿಲ್ಲ. ಅವು ನಮ್ಮ ಮಕ್ಕಳು, ಈ ದೇಶದ ಭವಿಷ್ಯ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.